ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ನೂಡಲ್ಸ್ ನನ್ನದೇ ಸ್ಟೈಲ್ ಯಾವ ರೀತಿ ಮಾಡಿದ್ದೇನೆ ತೋರಿಸ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ಒಂದು 200 ಗ್ರಾಮಷ್ಟು ನೂಡಲ್ಸನ್ನು ತಗೊಂಡಿದ್ದೇನೆ. ಅದನ್ನು ನೀರನ್ನು ಬಾಯ್ಲ್ ಮಾಡಲಿಕ್ಕಿಟ್ಟು ಸ್ವಲ್ಪ ಸಾಲ್ಟ್ ಮತ್ತು 1 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ. ವೆಜಿಟೇಬಲ್ ಆಯಿಲ್ ಕೂಡ ಹಾಕ್ಬೋದು. ಸ್ಮೆಲ್ ಇರಬಾರ್ದು, ಕೊಕೊನಟ್ ಆಯಿಲ್ ಯೂಸ್ ಮಾಡಬೇಡಿ. ಅದಕ್ಕೋಸ್ಕರ ನಾನು ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮತ್ತು ಇದಕ್ಕೆ ವೆಜಿಟೇಬಲ್ಸ್ ನೋಡಿ, ಕ್ಯಾರೆಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್ ರೆಡ್ ಮತ್ತು ಗ್ರೀನ್, ನೆಕ್ಸ್ಟ್ ಕೊರಿಯಂಡರ್ ಲೀವ್ಸ್ ತಗೊಂಡಿದ್ದೇನೆ. ಈಗ ನೂಡಲ್ಸನ್ನು ಅಂದರೆ ಒಂದು ಪ್ಯಾಕೆಟಲ್ಲಿ 2 ಬರ್ತದೆ, ಅದು 450 ಗ್ರಾಮ್ ಇರ್ತದೆ. ಸೊ ಅದರಲ್ಲಿ ಒಂದನ್ನು ತೆಗೆದು ಇಟ್ಟಿದ್ದೇನೆ. ಇದು ಸ್ಕ್ರ್ಯಾಂಬಲ್ಡ್ ಎಗ್. ಈಗ ನೂಡಲ್ಸನ್ನು ಬಿಸಿನೀರು ಬಿಸಿಯಾದ ನಂತರ ನೀರಿಗೆ ಹಾಕಿ ಬಾಯ್ಲ್ ಒಂದು 5 ಮಿನಿಟ್ಸ್ ಸಾಕು. ಪ್ಯಾಕೆಟಲ್ಲಿ ಬರೆದಿರ್ತಾರೆ ಎಷ್ಟು ಮಿನಿಟ್ ಬಾಯ್ಲ್ ಮಾಡಬೇಕು ಅಂತೇಳಿ, ಅಷ್ಟೇ ಮಾಡಿ. ಇದು 5 ಮಿನಿಟ್ಸ್ ಅಂತ ಉಂಟು, ಹಾಗೆ 5 ಮಿನಿಟ್ಸ್ ಮಾಡಿದ್ದೇನೆ. ಈಗ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ. ಮತ್ತು ಎಲ್ಲ ವೆಜಿಟೇಬಲ್ಸ್ ಹಾಕಿ ಬೇಯೋದು ಬೇಡ, ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಅಂದರೆ ಅದು ಹಸಿ ಹಸಿಯೇ ಇರಬೇಕು, ಬೆಂದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಸೊ ಒಂದು 7 ಮಿನಿಟ್ಸ್ ಫ್ರೈ ಮಾಡಿ ಅಷ್ಟೇ. ನೋಡಿ ಇಷ್ಟು ಕಲರ್ಫುಲ್, ಅಂದರೆ ನಿಮಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಉಂಟು ಅದನ್ನೆಲ್ಲ ಹಾಕಿ, ತುಂಬ ಕಲರ್ಫುಲ್ಲಾಗಿ ಕಾಣ್ತದೆ, ಟೇಸ್ಟ್ ಕೂಡ ಇರ್ತದೆ ತಿನ್ನಲಿಕ್ಕೆ. ಸೊ ಇದು ಫ್ರೈ ಆದ ನಂತರ ಇದಕ್ಕೆ ನಾನು ಯೂಸ್ ಮಾಡಿರುವಂಥದ್ದು ಟೊಮೆಟೊ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಹಾಕಿದ್ದೇನೆ, ಸೋಯಾ ಸಾಸ್. ಈಗ ಇದು ಫ್ರೈ ಮಾಡಿದ ನಂತರ ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ನಾನೊಂದು ಮಸಾಲೆ ತೋರಿಸಿದ್ನಲ್ಲ, ಅದನ್ನು ಒಂದು ಅರ್ಧ ಹಾಕಿದ್ದೇನೆ. ಅದರಲ್ಲಿ ಎಷ್ಟು ಉಂಟು ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಹಾಕಿ ಅದು ಫ್ರೈ ಮಾಡಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಕೂಡ ಹಾಕಿದ್ದೇನೆ. ಹಾಕಿ ಈಗ ಸ್ಕ್ರ್ಯಾಂಬಲ್ಡ್ ಎಗ್ ಹಾಕಿದರೆ ಆಯಿತು. ಸೊ ನೋಡಿ, ಇದು ಕೂಡ ಹಾಗೆ ನಾನು ನೂಡಲ್ಸ್ ಬೆಂದ ನಂತರ ಅದಕ್ಕೆ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕಿ ಇಟ್ಟದ್ದಲ್ಲಿ ಅದನ್ನು ದೊಡ್ಡ ಪ್ಲೇಟಲ್ಲಿ ಹರಡಿಟ್ಟರೆ ಕೂಡ ಒಳ್ಳೆಯದು, ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ನೋಡಿ, ಇದು ನಾನು ಸಾಸ್ ಹಾಕಲಿಕ್ಕೆ ಅದು ವಿಡಿಯೋ ಡಿಲೀಟ್ ಆಗಿದೆ. ಸೊ ಇದು ನಾನು ಎಲ್ಲ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸು, 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು, 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೇನೆ. ಹಾಕಿ ಎಲ್ಲ ಕೂಡ ಮಿಕ್ಸ್ ಮಾಡಿ, ಅಂದರೆ 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ. ಅದು ಈಸಿ ಆಗ್ತದೆ, ಅದು ಹುಡಿ ಆಗೋದಿಲ್ಲ. ಸೊ ಈ ರೀತಿ ನೋಡಿ, ತುಂಬ ಟೇಸ್ಟ್ ಇರ್ತದೆ. ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಶೇರ್ ಮಾಡಿ. ಥ್ಯಾಂಕ್ ಯು.